ನರೇಂದ್ರ ಮೋದಿ ಭೈರವೈಕ್ಯ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಸ್ಮಾರಕವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದರು. ಈ ವೇಳೆ ದೇವೇಗೌಡರು ಕೂಡ ವೇದಿಕೆಯಲ್ಲಿದ್ದರು. ನರೇಂದ್ರ ಮೋದಿ ದೇವೇಗೌಡರ ಬಗ್ಗೆ ಏನು ಮಾತಾಡ್ತಾರೆ ಅನ್ನುವಂಥ ಕುತೂಹಲ ಎಲ್ರಿಗೂ ಇತ್ತು. ಎಷ್ಟು ಸೂಕ್ಷ್ಮವಾಗಿ ನರೇಂದ್ರ ಮೋದಿ ದೇವೇಗೌಡರ ವಿಚಾರಗಳನ್ನು ತೆಗೆದಿಟ್ರು ಅಂದರೆ, ರಾಗಿ ಮುದ್ದೆಯನ್ನು ಲೋಕಪ್ರಸಿದ್ಧಿ ಮಾಡಿದವರು ದೇವೇಗೌಡರು. ದೇವೇಗೌಡರಿಂದ ರಾಗಿ ಮುದ್ದೆ ಎಷ್ಟು ಹೆಲ್ದಿಯಾದಂಥ ಫುಡ್ಡು, ನಮ್ಮ ಆರೋಗ್ಯಕ್ಕೆ ಎಷ್ಟು ಅದು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಯಿತು. ಹಾಗಾಗಿ ಇದನ್ನು ಯುವಕರು ಕೂಡ ಫಾಲೋ ಮಾಡಬೇಕು. ರಾಗಿ ಮುದ್ದೆ ಸೇವನೆ ಮಾಡಿ, ಸಿರಿಧಾನ್ಯಗಳ ಸೇವನೆ ಮಾಡಿ. ಇವತ್ತು ಬೊಜ್ಜು ಅನ್ನುವಂಥದ್ದು, ಸ್ಥೂಲಕಾಯ ಅನ್ನುವಂಥದ್ದು ಒಂದು ದೊಡ್ಡ ಸವಾಲಾಗ್ತಾ ಇದೆ. ಹಾಗಾಗಿ ಎಲ್ಲರೂ ಆರೋಗ್ಯ ಕಾಪಾಡಿಕೊಳ್ಬೇಕು ಅಂದರೆ ರಾಗಿ ಮುದ್ದೆಯನ್ನು ಸೇವಿಸಿ. ಈ ರೀತಿ ದೇವೇಗೌಡರಿಂದಾಗಿ ರಾಗಿ ಮುದ್ದೆ ಪ್ರಚಲಿತಕ್ಕೆ ಬಂತು, ಅತ್ಯಂತ ಹೆಚ್ಚು ಜನಪ್ರಿಯ ಆಯಿತು ಅನ್ನೋದನ್ನು ನರೇಂದ್ರ ಮೋದಿ ಹೇಳಿದ್ದು ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು. ಇದನ್ನು ಕೇಳಿದ ಜನರು ಒಂಥರ ಖುಷಿಯಲ್ಲಿ ಚಪ್ಪಾಳೆಯನ್ನು ಕೂಡ ಹಾಕಿದರು. ದೇವೇಗೌಡರು ನರೇಂದ್ರ ಮೋದಿಯವರ ಮಾತುಗಳನ್ನು ತದೇಕ ಚಿತ್ತದಿಂದ ಆಲಿಸ್ತಾಯಿದ್ರು. ನರೇಂದ್ರ ಮೋದಿ ಕೇವಲ ಈ ಒಂದು ಬ್ಯುಸಿ ಶೆಡ್ಯೂಲ್ ನಡುವೆ, ಪಂಚರಾಜ್ಯಗಳ ಚುನಾವಣೆಯ ಪ್ರಚಾರದ ನಡುವೆ ಬಂದಿದ್ದು ಈ ಕಾರಣಕ್ಕೋಸ್ಕರ. ಅಂದರೆ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಏನು ಸ್ಮರಣೆಗೋಸ್ಕರ ನಿರ್ಮಿಸಿರುವಂಥ ಆ ಒಂದು 100 ಕೋಟಿಯ ಭವ್ಯವಾದಂಥ ಸ್ಮಾರಕವನ್ನು, ಪೂಜಾ ಮಂದಿರವನ್ನು ಉದ್ಘಾಟನೆ ಮಾಡಲಿಕ್ಕೆ, ಜೊತೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಸಿಗ್ತಾರೆ ಅಂದರೆ ಆ ಅವಕಾಶವನ್ನು ಮೋದಿಯವರು ಕೂಡ ಮಿಸ್ ಮಾಡಿಕೊಳ್ಳಲ್ಲ ಅಂತ ಅನಿಸುತ್ತೆ.